ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮಾಲ್ತಿ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಹೆಲ್ತಿ ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 3 ಬೀನ್ ಸಲಾಡ್ಗೆ ನಾನು 3 ಟೈಪ್ಸ್ ಆಫ್ ಕಾಳುಗಳನ್ನ ತಗೊಂಡಿದ್ದೀನಿ. ಅದರಲ್ಲಿ ಒಂದು ವೈಟ್ ಚಿಕ್ಪಿ ಅಂದ್ರೆ ಕಾಬೂಲಿ ಕಡಲೆಕಾಳು, ಇನ್ನೊಂದು ಬ್ಲ್ಯಾಕ್ ಚಿಕ್ಪಿ ಅಂದ್ರೆ ಇದು ಬ್ರೌನ್ ಕಲರ್ದು ಮಾಮೂಲಿ ಕಡಲೆಕಾಳು ಬರುತ್ತಲ್ಲ ಆ ತರ ಕಡಲೆಕಾಳು ತಗೊಂಡಿದ್ದೀನಿ. ಇನ್ನೊಂದು ರಾಜ್ಮಾ ತಗೊಂಡಿದ್ದೀನಿ. ಇದೆಲ್ಲನೂ ನಾನು ಸಪರೇಟ್ ಆಗಿ ಸಾಫ್ಟ್ ಆಗೋ ತನಕ ನಾನು ಸ್ವಲ್ಪ ಉಪ್ಪು ಹಾಕಿ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನ ನಿಮ್ಗೆ ಒಂದು 4 to 5 ಟೈಮ್ಸ್ ಇದನ್ನ ಕೂಗಿಸ್ಕೊಳ್ಬೇಕಾಗತ್ತೆ. ನಾನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ಫಸ್ಟ್ ನಾವಿವಾಗ ಬೇಯಿಸ್ಕೊಂಡಿರುವಂತಹ ರಾಜ್ಮಾ ಹಾಕೊಳ್ಳೋಣ. ಈಗ ಬೇಯಿಸ್ಕೊಂಡಿರುವಂತಹ ಈ ಕಾಬೂಲಿ ಚನಾ ಹಾಕೋತಾ ಇದ್ದೀನಿ. ಈಗ ಈ ಬೇಯಿಸ್ಕೊಂಡಿರುವಂತ ಬ್ಲ್ಯಾಕ್ ಚಿಕ್ಪಿ ಅಂದ್ರೆ ಮಾಮೂಲಿ ಕಡಲೆಕಾಳು ಏನಿದೆ ಆ ಕಡಲೆಕಾಳು ಹಾಕೋತಾ ಇದ್ದೀನಿ. ಈಗ ಒಂದು ಸೌತೆಕಾಯಿನ ನಾನು ಪೀಲ್ ಮಾಡಿ ಸಿಪ್ಪೆ ಎಲ್ಲ ತೆಕ್ಕೊಂಡು ತಿರುಳು ತೆಗೆದು ಸ್ವಲ್ಪ ದಪ್ಪವಾಗಿ ಈ ತರ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುರ್ಕೋಬಾರ್ದು, ತುರಿದ್ರೆ ಸ್ವಲ್ಪ ನೀರ್ ಬಿಟ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ನಾನು ಹೆಚ್ಕೊಂಡಿರುವಂತ ಸೌತೆಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ತುರ್ಕೊಂಡಿರುವಂತ ಕ್ಯಾರೆಟ್ ಹಾಕೊಳ್ಳೋಣ. ಈಗ ಸ್ವಲ್ಪ ಇವಾಗ ಜೀರಾ ಪೌಡರ್ ಹಾಕೊಳ್ಳೋಣ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಈಗ ಬ್ಲ್ಯಾಕ್ ಪೆಪ್ಪರ್, ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ಳೋಣ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಮಾವಿನಕಾಯಿನ ನಾನು ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನಕಾಯಿ ಪೀಸ್ಗಳಿದೆ. ಸೊ ಅದೊಂದು ಸ್ವಲ್ಪ ಹಾಕೊಳ್ಳೋಣ. ಜಾಸ್ತಿ ಏನ್ ಬೇಡ, ಒಂದೊಂದು ಮಧ್ಯದಲ್ಲಿ ಸಿಕ್ಕಿದ್ರೆ ಇದು ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್. ನಾನು ಕಾಳಿಗೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಒಂದ್ ಸ್ವಲ್ಪ ಮಾತ್ರ ನಾನು ಈ ತರಕಾರಿಗೆ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಒಂದ್ಸತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಮಿಕ್ಸ್ ಮಾಡಿದ್ದೀನಿ ನಾನು ಇವಾಗ ಕರೆಕ್ಟಾಗಿ. ಏನಂದ್ರೆ ಇದಕ್ಕೆ ನಾನು ಆನಿಯನ್ ಹಾಕಿಲ್ಲ. ಆನಿಯನ್ ಬೇಕಾದವ್ರಿಗೆ ಆನಿಯನ್ ಹಾಕಿ ತೋರಿಸ್ತೀನಿ. ಇವಾಗ ಆನಿಯನ್ ಹಾಕೊಳ್ಳದೆ ಇರೋಂತ, ಯೂಸ್ ಮಾಡದೇ ಇರೋರಿಗೆ ಇದು ನಿಮ್ಗೆ 3 ಬೀನ್ ಸಲಾಡ್. ಇದು ಇವಾಗ 1 ಕಪ್ ಅಷ್ಟು ಆನಿಯನ್ ಅಂದ್ರೆ 2 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಆನಿಯನ್ಸ್ ಹಾಕ್ತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಇದಕ್ಕೆ ಖಾರ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ, ಈರುಳ್ಳಿ ಆ್ಯಡ್ ಮಾಡಿರೋದ್ರಿಂದ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇವಾಗ ಇದನ್ನ ಇನ್ನೊಂದ್ಸತಿ ಆನಿಯನ್ಸ್ ಎಲ್ಲ ಹಾಕಿದ್ಮೇಲೆ ಇನ್ನೊಂದ್ಸತಿ ಈಗ ಫೈನಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಯಾಕೆ ಫಸ್ಟ್ ಆನಿಯನ್ ಹಾಕಿಲ್ಲ ಅಂತಂದ್ರೆ ಸುಮಾರು ಜನ ಆನಿಯನ್ಸ್ ಇಷ್ಟಪಡಲ್ಲ, ಹಾಕೊಳ್ಳೋದಿಲ್ಲ, ತಿನ್ನೋದಿಲ್ಲ. ಹಾಗಾಗಿ ಆನಿಯನ್ಸ್ ಇಲ್ದೇನೆ ಫಸ್ಟ್ ನಾನು ನಿಮಗೆ ಈ ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಆಮೇಲೆ ಕೊನೆಯಲ್ಲಿ ನಾನು ಆನಿಯನ್ಸ್ನ ಹಾಕೊಂಡು ಹೇಗೆ ಮಾಡೋದು, ಇದನ್ನ ಯಾವ ಥರ ಹಾಕೋಬೇಕು ಅಂತ ಇದನ್ನ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, 3 ಬೀನ್ ಸಲಾಡ್ ರೆಡಿಯಾಗಿದೆ. ತುಂಬಾನೇ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬಾ ಹೆಲ್ತಿ ಕೂಡ. ತುಂಬಾ ಪ್ರೋಟೀನ್ಸ್ ಇರುವಂತಹ ಎಲ್ಲ 3 ಥರದ ಕಾಳಿನಲ್ಲೂ ಒಳ್ಳೆ ಪ್ರೋಟೀನ್ ಅಂಶ ಇರುತ್ತೆ. ಹಾಗಾಗಿ ಇದು ಒಂದು ಹೆಲ್ತಿ ಫುಡ್. ಮತ್ತೆ ಇದನ್ನ ತಿನ್ನೋದ್ರಿಂದ ನೀವು ಒಂದು ಬ್ರೇಕ್ಫಾಸ್ಟ್ ಕೂಡ ಸ್ಕಿಪ್ ಮಾಡ್ಬೋದು. ಅಷ್ಟು ಒಂಥರ ಹೊಟ್ಟೆ ತುಂಬಾ ತರನೂ ಇರುತ್ತೆ. ಹಾಗೆ ಟೇಸ್ಟಿಯಾಗೂ ತುಂಬಾನು ಚೆನ್ನಾಗಿರುತ್ತೆ. ಸೊ ಈ ತರದೊಂದು ಹೆಲ್ತಿ ಸಲಾಡ್ ನೀವು ಮಾಡ್ಕೊಳ್ಳಿ, ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.